ಹಾಂ ಅದು ಸ್ವಲ್ಪ ಇರಲ್ಲ. ವೀಕ್ಷಕರು ಇಲ್ಲಿ ನೋಡಿ ಇದೊಂದು ಗಿಡವನ್ನು ತೋರಿಸ್ತಾ ಇದ್ದಾರೆ ನಮ್ಮ ತಾಯಿ. ಅಲ್ಲೊಂದು ನೋಡ ಹಸುರು ಇದು ಹಂಗರ್ಕನ್ ಬರಲು ಅಂತ ಹೇಳ್ತಾರೆ ಇದಕ್ಕೆ. ಹಿಂದೆ ಕೊಟ್ಟಿಗೆ ಕಸ ಎಲ್ಲ ಗುಡ್ಸಕ್ಕೆ ಮಾಡಕ್ಕೆ ಅದನ್ನ ದೊಡ್ಡ ಬೆಳೆಯುತ್ತೆ. ಅದು ಇಷ್ಟು ಎತ್ತರ ಬೆಳೆಯುತ್ತೆ. ಅವು ಅದೊಂದು ಗಿಡ ಕಿತ್ಕೊಂಡು ಕೊಡೋಣ ಕೈಯಲ್ಲಿ. ಅದನ್ನ ಕಸ ಗಿಸ ಗುಡ್ಸಕ್ಕೆ ಮಾಡಕ್ಕೆ ಹಿಂದೆ ಕೊಟ್ಟಿಗೆ ಕಸ ದನ ಕಟ್ತಾ ಇದ್ರಲ್ಲ, ಆ ಕಸ ಗುಡ್ಸಕ್ಕೆ ಅಂತ. ಅಷ್ಟೇ ಸಾಕು, ಪೂರ್ತಿ ಕೇಳಕ್ ಹೋಗ್ಬೇಡಿ. ಕೇಳಕ್ ಬರಲ್ಲ, ಬೇಡ ಅಷ್ಟೇ ಸಾಕು. ಅದನ್ನ ಉಪಯೋಗಿಸ್ತಾ ಇದ್ರು ಇದನ್ನ. ಆಮೇಲೆ ತಿರುಗಿ ಇದನ್ನ ಮನೆಯಲ್ಲಿ ಯಾರು ಅಕಸ್ಮಾತ್ ಮಚ್ಚಿನ ಏಟು ಕೈ ಕಟ್ಟಾಯ್ತು, ಕೈ ಕಟ್ಟಾದ್ರೆ ಈ ಸೊಪ್ಪನ್ನ ಇದನ್ನ ಎಲೆ ಕುಯ್ಕೊಂಡು ಅದನ್ನ ತುಂಬಾ ಒಂದಿಷ್ಟು ಸೊಪ್ಪು ಮಾಡ್ಕೊಂಡು ಅದನ್ನ ಚೆನ್ನಾಗಿ ಸ್ವಲ್ಪ ಧೂಳುಗಳು ಆಗಿರುತ್ತಲ್ವಾ, ಸ್ವಲ್ಪ ತೊಳೆದು ಬಿಡಬೇಕು. ಆಮೇಲೆ ನೀರು ಹಾಕ್ಬಾರ್ದು, ಹಂಗೆ ಅರಿಬೇಕು. ಅದನ್ನ ನೈಸಾಗಿ ಅರಿಬೇಕು. ಅದ್ರ ಹೆಚ್ಚಿಗೆ ಥರ ಬರ್ತಂತ ಅಂಟಾಗಿರ್ತದೆ. ಆಮೇಲೆ ಅದನ್ನ ಈ ಕೈಗೆ ಎಲ್ಲ ಇದೆ, ಕೈಯೋ ಕಾಲು ನೀನು ಏನೇ ಯಾವ ಜಾಗ ಕಟ್ಟಾಗಿರ್ಲಿ ಅದಕ್ಕೆ ಸೊಪ್ಪು ಹಾಕಿ ಕಟ್ಬಿಟ್ರೆ ಡೈಲಿ ದಿನಕ್ಕೆ 2 ಸಾರಿ ಕಟ್ತಾ ಇರಬೇಕು. ಬೆಳಗ್ಗೆ ಸಾಯಂಕಾಲ ಆ ಥರ ಕಟ್ತಾ ಇದ್ರೆ ತಾನಾಗೆ ಕೂಡ್ಕೊಂಡ್ ಬಂದ್ಬಿಡುತ್ತೆ. ನೀನು ಏನೇ ಆಗಲಿ ಮನೆಯಲ್ಲಿ ಮಿಕ್ಸಿ ಕೈ ಕಟ್ಟಾಗಿರ್ಲಿ ಏನೇ ಆಗಿರ್ಲಿ ಎಲ್ಲವಕ್ಕೂ ಅದು ಇದು ಪರಿಹಾರ. ರಾಮಬಾಣ ಈ ಔಷಧಿ. ಹಿಂದೆ ಎಲ್ಲ ಇದನ್ನೇ ಮನೆಗಳಲ್ಲಿ ಮಾಡ್ತಾ ಇದ್ರು. ಮನೆ ಔಷಧಿ ಕೊಟ್ಟಿಗೆ ಕಸ ಗುಡ್ಸಕ್ಕೂ ಇದರಿಂದ ಬರಲಿ ಮಾಡ್ತಾ ಇದ್ರು. ಕಡೆ ಕಸ ದನ ಕೊಟ್ಟಿಗೆ ಕಸ ಗುಡ್ಸೋಕು, ದನ ಕುರಿ ಎಲ್ಲ ಒಟ್ಟೆ ಕೊಟ್ಟಿಗೆ ಕಸ ಗುಡ್ಸಕ್ಕೆ. ಇದು ದೊಡ್ಡ ಗಿಡ ಆಗುತ್ತೆ, ಇಷ್ಟು ಎತ್ತರ ಬೆಳೆಯುತ್ತೆ ಇದು. ಅದನ್ನ ಪರ್ಕೆ ಕಸ ಗುಡ್ಸೋಕೋಸ್ಕರ ಅದನ್ನೆಲ್ಲ ಕುಯ್ಕೊಂಬಂದು ಕಟ್ ಮಾಡ್ಕೊಂಬಂದು ಮನೆ ಕಸ ಅದನ್ನ ಕಸ ಗುಡ್ಸೋಕೆ ಉಪಯೋಗಿಸ್ತಾ ಇದ್ರು. ಇದನ್ನ ಔಷಧಿಗೂ ಉಪಯೋಗಿಸ್ತಾರೆ, ಎರಡಕ್ಕೂ ಬರುತ್ತೆ. ಅದು ಔಷಧಿಗೂ ಬರುತ್ತೆ. ಅದೇನೋ ನೋಡ್ತಾ